ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾಯಿತು. ಈಗ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡುವಂತ ಸರದಿ. ಶೀಘ್ರದಲ್ಲೇ ಟಿಕೆಟ್ ದರ ಏರಿಕೆ ಆಗುತ್ತೆ. ಟಿಕೆಟ್ ದರ ಏರಿಸೋದಕ್ಕೆ ಮಾಲೀಕರು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ಯಾದ್ಯಂತ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇವೆ. ಸುಮಾರು 2.5 ಲಕ್ಷ ಖಾಸಗಿ ಬಸ್ಗಳು ಇರೋದು. ಈಗ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ. ಬಸ್ ಮೇಂಟೆನೆನ್ಸ್ ಸೇರಿದಂತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ನಮಗಿದೆ. ಡೀಸೆಲ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಹಾಗಾಗಿ ಅನಿವಾರ್ಯ ಕಾರಣಗಳಿಂದಾಗಿ ನಾವು ಟಿಕೆಟ್ ದರವನ್ನು ಏರಿಕೆ ಮಾಡಲೇಬೇಕು ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರು ನಿರ್ಧಾರಕ್ಕೆ ಬಂದಿದ್ದಾರೆ. 10 ರಿಂದ 15 ದಿನಗಳಲ್ಲೇ ಟಿಕೆಟ್ ದರ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಟೋಲ್, ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬಸ್ ರಿಪೇರಿ, ಮೇಂಟೆನೆನ್ಸ್ ದರ ಹೀಗೆ ಎಲ್ಲನೂ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಅನಿವಾರ್ಯವಾಗಿ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಮಾಲೀಕರು ಕೇಳ್ತಾ ಇದ್ದಾರೆ. 10 ರಿಂದ 15ರಷ್ಟು ದರ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಸೆಸ್ ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ, ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನು ನಮಗೆ ಅದರಲ್ಲಿ ನಮಗೆ ಲಾಭ ಬೇಡ, ನಷ್ಟವನ್ನು ಸರಿದೂಗಿಸಲಿ ನಾವು ಪ್ರತಿ ಸೀಟಿಗೆ ಪರ್ಸೆಂಟೇಜ್ ಅಲ್ಲ, ಪ್ರತಿ ಸೀಟಿಗೆ ₹1 2 ಆ ಬಸ್ಸಲ್ಲಿ ಎಷ್ಟು ಪ್ಯಾಸೆಂಜರ್ ಎವರೇಜ್ ಹೋಗ್ತಾರೆ ಅದಕ್ಕೆ ತಕ್ಕ ಆ ರೂಟಿಗೆ ₹1 2 ಜಾಸ್ತಿ ಮಾಡಿ ನಮಗೆ ಆಗುವ ನಷ್ಟವನ್ನು ಸರಿದೂಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಅದನ್ನು 1 ವಾರ 10 ದಿವಸದೊಳಗೆ ನಾವು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತೇವೆ. ಈಗಾಗಲೇ ರಾಜ್ಯ ಸಾರಿಗೆ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಅವರು ಸಾರಿಗೆ ಇಲಾಖೆ ಕಳಿಸಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಅಂತ ಕಳಿಸಿದ್ದಾರೆ. ಅದರಿಂದ ಕೂಡಲೇ ರಾಜ್ಯದಲ್ಲಿ ಅದಕ್ಕೆ ಸೂಕ್ತ ನೋಟಿಫಿಕೇಷನ್ ಮಾಡಿ ರೇಟ್ ಜಾಸ್ತಿ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ನಮಗೆ ಸೆಸ್ ಹಾಕುವ ಪ್ರಯೋಜನ ಇದೆ, ಅದನ್ನು ಮಾಡಿ ನಾವು ರೇಟ್ ಜಾಸ್ತಿ ಮಾಡ್ತೇವೆ. ಇನ್ನು ಖಾಸಗಿ ಬಸ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ 15% ದರ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನು ನಾವು ಮಾಡಿದ್ದೀವಿ ಅಂತ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಾರಿಗೆ ಸಚಿವರಿಗೆ ಈ ಬಗ್ಗೆ ಮನವಿಯನ್ನ ಕೊಟ್ಟಿದ್ದಾಗಿದೆ, ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾಗಿದೆ. ಖಾಸಗಿ ಬಸ್ ಮಾಲೀಕರ ಸಂಘ ಅಧ್ಯಕ್ಷ ಎಸ್ ನಟರಾಜ್ ಶರ್ಮಾ ಈ ಬಸ್ ಟಿಕೆಟ್ ಜಾಸ್ತಿ ಮಾಡೋ ಕುರಿತಂತೆ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾಯ್ತು. ಈಗ ಖಾಸಗಿ ಬಸ್ನವರು ಕೂಡ ನಾವು ದರ ಹೆಚ್ಚಳ ಮಾಡೋದು ಅನಿವಾರ್ಯ ಅಂತಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದಾರೆ. ಸರ್, ದರ ಹೆಚ್ಚಳ ಮಾಡೋದು ಅನಿವಾರ್ಯ, ಎಷ್ಟು ಮಾಡ್ತಿದ್ರಿ ಸರ್? ಈಗ ಪ್ಯಾರಾಮೀಟರ್ಸ್ ಇದೆ, ಅದಕ್ಕೊಂದಿಷ್ಟು ಮಾಡಬೇಕು ಅಂತೇಳಿ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ನ ಅಳವಡಿಸಿಕೊಂಡು ಇವತ್ತು ಕೇವಲ ಡೀಸೆಲ್ ದರ ಮಾತ್ರ ಹೆಚ್ಚಾಗಿಲ್ಲ, ಶಕ್ತಿ ಯೋಜನೆಯಿಂದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೊಡೆತಕ್ಕೆ ಸಿಕ್ಕಿದ್ದೀವಿ. ಟೈರ್ ದರ ಹೆಚ್ಚಾಗಿದೆ, ಸ್ಪೇರ್ ಪಾರ್ಟ್ಸ್ ದರ ಹೆಚ್ಚಾಗಿದೆ, ವಾಹನದ ದರ ಹೆಚ್ಚಾಗಿದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವು ಇವತ್ತು ದರವನ್ನು ನಾವು ಸರ್ಕಾರದ ಮುಂದೆ ಇಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ₹2 ಜಾಸ್ತಿ ಮಾಡಿದೆ, ರಾಜ್ಯ ಸರ್ಕಾರ ಕೂಡ ₹2 ಜಾಸ್ತಿ ಮಾಡಿದೆ. ಇವತ್ತು ಯಾವ ಕಾರಣಕ್ಕಾಗಿ ನೀವು ಡೀಸೆಲ್ ದರವನ್ನು ಹೆಚ್ಚು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಸರ್ಕಾರಗಳು ಇವತ್ತು ಪ್ರಯಾಣಿಕರಿಗೆ, ಪ್ಯಾಸೆಂಜರ್ಗಳಿಗೆ ಹೇಳಬೇಕು. ಯಾಕೆಂದ್ರೆ ಹಿಂದೆ ಕ್ರೂಡ್ ಆಯಿಲ್ ಜಾಸ್ತಿ ಆಯಿತು, ಅದಕ್ಕೋಸ್ಕರ ನಾವು ಮಾಡಿದ್ರಿ ಅಂತ ಹೇಳ್ತಿದ್ವಿ. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಬೆಲೆ ಬಿದ್ದಿದೆ. ಈ ಕೆಳಗೆ ಬಿದ್ದಿರ್ತಕ್ಕಂಥ ಸಮಯದಲ್ಲಿ ನೀವು ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅಂದ್ರೆ ಇಲ್ಲ ನಿಮ್ಮ ಬೊಕ್ಕಸ ಖಾಲಿ ಆಗಿದೆಯಾ ಅಂದ್ರೆ ನಿಮ್ಮ ಬೊಕ್ಕಸ ಖಾಲಿ ಆಗಿದ್ದ ಕೂಡಲೇ ನಿಮಗೆ ನೆನಪಾಗೋದು ಬರೀ ಖಾಸಗಿ ಸಾರಿಗೆನಾ ಅನ್ನುವಂಥದ್ದು ಇವತ್ತು ಎದ್ದು ಕಾಣಿಸ್ತಾ ಇದೆ. ಅದರಿಂದ ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ದಯವಿಟ್ಟು ನೀವು ರೋಲ್ ಬ್ಯಾಕ್ ಮಾಡಿ. ಇವತ್ತು ಏನು ತಾವು ಹೆಚ್ಚು ಮಾಡಿದ್ದೀರಿ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲದೇ ಇದ್ರೆ ಇದರ ಮುಂದಿನ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗುತ್ತೆ. ಟಿಕೆಟ್ ದರವನ್ನ, ಒಂದೊಂದು ಟಿಕೆಟ್ ದರ ಏನಿದೆ ಅದನ್ನ ಜಾಸ್ತಿ ಮಾಡ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅವಕಾಶ ಇದೆ ಅಂತ ಹೇಳಿ ಎಷ್ಟು ಮಾಡ್ತಾ ಇದ್ರಿ ಸರ್? ಸರ್, ₹1 ಮಿನಿಮಮ್ ಇವಾಗ ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ₹1.70 ಇಂದ ₹2.30 ತನಕ. ಇವಾಗ ನಾವು ಒಂದು ಗ್ರೂಪ್ ಡಿಸ್ಕಷನ್ ಮಾಡಿ ನಾವು ಚರ್ಚೆ ಮಾಡಿದಾಗ ನಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ಜಿಲ್ಲೆಯಿಂದ ಬಂದಂತ ವರದಿ ಪ್ರಕಾರ ನಾವು ಮಿನಿಮಮ್ ₹2.5 ತನಕ, ಅದು ₹2 ಇಂದ ₹2.5 ತನಕ ನಾವು ಇವತ್ತು ಹೆಚ್ಚಳವನ್ನ ಪರ್ ಸ್ಟೇಜ್ಗೆ ಮಾಡಲೇಬೇಕಾಗತ್ತೆ. ಯಾವಾಗಿಂದ ಮಾಡಬೇಕು ಅಂತ 15ನೇ ತಾರೀಕು ತನಕ ಏನಿವತ್ತು ಟ್ರಕ್ ಮಾಲೀಕರ ಸಂಘ ಒಂದು ಇದು ಕೊಟ್ಟಿದೆ, ವಾರ್ನಿಂಗ್ ಅನ್ನು ಕೊಟ್ಟಿದೆ. ನೀವು ಮಾಡದೇ ಇದ್ರೆ 15ನೇ ತಾರೀಕು ನಂತರ ನಾವು ಬಂದ್ಗೆ ಕರೆವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳ್ತಾ ಇದ್ದೀವಿ. ದಯವಿಟ್ಟು 15ನೇ ತಾರೀಕು ಏನು ಷಣ್ಮುಖಪ್ಪ ಅವರು ಕೊಟ್ಟಿದ್ದಾರೆ ಅಷ್ಟರೊಳಗೆ ನೀವು ಕೂಡ ದರವನ್ನು ಇಳಿಸದೇ ಇದ್ರೆ ನಾವು ಒಟ್ಟಿಗೆ ಅವ್ರ ಜೊತೆಯಲ್ಲೇ ಕೈ ಜೋಡಿಸ್ಬೇಕಾ ಅಥವಾ ನಾವೇ ಬಸ್ ಮಾಲೀಕರು ಸೇರಿ ಜಿಲ್ಲೆಯಾದ್ಯಂತ ನಾವು ಹೋರಾಟಕ್ಕೆ ಇಳಿಬೇಕಾ ಅನ್ನೋದನ್ನ ನಿರ್ಣಯವನ್ನ ನಂತರ. ಅಂದ್ರೆ ಖಾಸಗಿ ಬಸ್ನವರು ಕೂಡ ನೀವು ಬಂದ್ ಮಾಡ್ತಾ ಇದ್ದೀರಿ ಅಂದ್ರೆ ವೆಹಿಕಲ್ ಎಲ್ಲವನ್ನು ಕೂಡ ಖಂಡಿತ ಮಾಡಲೇಬೇಕಾದಂತ ಪರಿಸ್ಥಿತಿಯನ್ನ ಇವತ್ತು ಸರ್ಕಾರ ಹುಟ್ಟಾಗ್ತಾ ಇದೆ. ಇದು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಶರಣು ಹಂಪಿ, ನ್ಯೂಸ್ 18.